ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಸ್ವಾಗತ. ಇವಾಗ MP ಇಲೆಕ್ಷನ್ನು ಕರ್ನಾಟಕದಲ್ಲಿ ಮುಗಿದಿದೆ. ಎರಡು ಹಂತ, ಒಂದನೇ ಹಂತ ಮತ್ತು ಎರಡನೇ ಹಂತ. ಒಂದು ಕಡೆ 14 ಸೀಟು, 14 ಸೀಟು, 28 ಕ್ಷೇತ್ರಗಳ ಇಲೆಕ್ಷನ್ ಮುಗಿದಿದೆ. ಇವಾಗ ಏನಿದ್ರು ಜೂನ್ 4ರವರೆಗೆ ಪ್ರೊಬೆಬಿಲಿಟಿ, ವಿನ್ನಿಂಗ್ ಸಮೀಕ್ಷೆ, ವಿನ್ನಿಂಗ್ ಕ್ಯಾಲ್ಕುಲೇಷನ್ನು, ಪರ್ಮ್ಯೂಟೇಷನ್ನು, ಕಾಂಬಿನೇಷನ್. ಈ ಸೀರೀಸ್ನಲ್ಲಿ ನಮ್ಮ ಹತ್ರ 4 ಸರ್ವೆಗಳ ರಿಪೋರ್ಟ್ ಇದೆ. ಫಸ್ಟ್ ರಿಪೋರ್ಟು ನಮ್ಮ ಚಾನಲ್ನವರೇ ಮಾಡಿದ್ದು, ನಮ್ಮ ಟೀಮ್ನವರೇ ಮಾಡಿದ್ದು. ವಿನ್ನಿಂಗ್ ಪ್ರೊಬೆಬಿಲಿಟಿ ಯಾವುದು ಅಂದರೆ, ಎರಡೂ ಕ್ಷೇತ್ರ ಸೇರಿ 28 ಕ್ಷೇತ್ರದಲ್ಲಿ ನಾವು 28 ವಿನ್ ಆಗ್ತೀವಿ ಅಂತ BJPಯವರು ಇದ್ದರು. ಕಾಂಗ್ರೆಸ್ದವರು 20-25 ಪ್ಲಸ್ ವಿನ್ ಆಗ್ತೀವಿ ಅಂತ ಹೇಳಿದವರು ಇದ್ದರು. ಆದರೆ ಇಲೆಕ್ಷನ್ ಮುಗಿಯುವಾಗ ಎರಡೂ ಮೇಜರ್ ಪಾರ್ಟಿ ಇನ್ಕ್ಲೂಡಿಂಗ್ 3 ಮೇಜರ್ ಪಾರ್ಟಿ ಇನ್ಕ್ಲೂಡಿಂಗ್ JDS ಆ ಹುಮ್ಮಸ್ಸು, ಉತ್ಸಾಹ ಇದ್ದಂಗೆ ಕಾಣಲಿಲ್ಲ. ಇಲೆಕ್ಷನ್ ಮುಗಿದ ಮೇಲೆ ನಾವು ಒಂದು ಸಮ್ಮರಿ ತೆಗೆದಾಗ ನಮಗೆ ಸಿಕ್ಕಿದ್ದು ಪ್ರೊಬೆಬಿಲಿಟಿ, ವಿನ್ನಿಂಗ್ ಪ್ರೊಬೆಬಿಲಿಟಿ ಯಾವುದು ಅಂದರೆ, JDSನವರು ಕಂಟೆಸ್ಟ್ ಮಾಡಿದ 3 ಕ್ಷೇತ್ರದಲ್ಲಿ ವಿನ್ ಆದರೂ ಆಗ್ಬೋದು. ದಟ್ ಇಸ್ ಥಿಕ್ ಪಾಸಿಬಿಲಿಟಿ, ಥಿಕ್ ಪ್ರೊಬೆಬಿಲಿಟಿ. 2ರಲ್ಲಿ ಅವರು ವಿನ್ ಆಗೇ ಆಗ್ತಾರೆ. 1ರಲ್ಲಿ 50-50. ಆ 50-50 ಈಸ್ ಟುವರ್ಡ್ಸ್ JDS ಪಾಸಿಟಿವ್ ಆಗಿ ಇದೆ. ಸೊ JDSನವ್ರು 3 ಸೀಟ್ ವಿನ್ ಆದರೂ ಆಗ್ಬೋದು. ಮತ್ತು ಕಾಂಗ್ರೆಸ್ನವರು 5 ಸೀಟ್ ವಿನ್ ಆದರೂ ಆಗ್ಬೋದು. 5 ಸೀಟು, 4 50-50 ಟುವರ್ಡ್ಸ್ ಕಾಂಗ್ರೆಸ್, 1 50-50 ಕಾಂಗ್ರೆಸ್ಸೇ ವಿನ್ ಆಗಬಹುದಾದಂಥದ್ದು. ಈ 5 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ವಿನ್ ಆಗಬಹುದು ಅಂತ ನಮ್ಮ ಸಮೀಕ್ಷೆ ಹೇಳುತ್ತೆ. ಇನ್ನು 16 ಸೀಟಲ್ಲಿ BJP ವಿನ್ ಆಗಬಹುದು ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಕ್ಯಾಲ್ಕುಲೇಷನ್ ನಮ್ಮ ಟೀಮು ವರ್ಕ್ ಮಾಡಿದ್ದು, ಪ್ರಾಬೆಬಲ್ ಪರ್ಮ್ಯೂಟೇಷನ್, ಕಾಂಬಿನೇಷನ್ ಅಲ್ಲಿ ಫೋನ್ ಮಾಡಿ ಅಲ್ಲಿ ಹೋಗಿ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ನಾವು ಮಾಡಿದ್ದು. 16 ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ BJP ಬಂದರೂ ಬರ್ಬೋದು ಅನ್ನುವಂಥ ಒಂದು ಥಿಕ್ ಪಾಸಿಬಿಲಿಟಿ. 16 ಪ್ಲಸ್ 5 21 ಪ್ಲಸ್ 3 JDS 24. ಇನ್ನು 4 ಕ್ಷೇತ್ರಗಳಲ್ಲಿ ಇನ್ನೊಂದು 50-50. ಈ 50-50ಯಲ್ಲಿ BJP ಪ್ಲಸ್ 50-50. ಆವಾಗ ಹೇಳಿದ್ದು 50-50 ಕಾಂಗ್ರೆಸ್ ಪ್ಲಸ್ ಇರುವಂಥ 50-50. ಈ 4 ಕ್ಷೇತ್ರಗಳಲ್ಲಿ BJP ಪ್ರಾಬೆಬಲ್ ವಿನ್ ಆಗುವಂಥ 50-50. ಅಂದರೆ ವೆರಿ ವೆರಿ ಟಫ್ ಫೈಟ್. BJP ವಿನ್ ಆದರೂ ಆಗ್ಬೋದು, ಕಾಂಗ್ರೆಸ್ ವಿನ್ ಆದರೂ ಆಗ್ಬೋದು. ಆದರೆ ಅಲ್ಲಿ ಎಡ್ಜ್ ಇರೋದು, ಅಂದರೆ ಪಾಸಿಟಿವ್ ಇರೋದು ಟುವರ್ಡ್ಸ್ BJP 4 ಕ್ಷೇತ್ರ. ನಮ್ಮ ಲೆಕ್ಕ ಪ್ರಕಾರ ಆ 4 ಕ್ಷೇತ್ರ ಯಾವುದು ಅಂದರೆ, ಚಿಕ್ಕೋಡಿ, ಬೀದರ್, ದಾವಣಗೆರೆ ಮತ್ತು ಚಿತ್ರದುರ್ಗ. ಇಲ್ಲಿ 4 ಕ್ಷೇತ್ರದಲ್ಲಿಯೂ ಟಫ್ ಫೈಟ್ ಇತ್ತು. ಅಲ್ಲಿ BJP ಪರವಾಗಿ ಫೈಟು 50-50ಯಲ್ಲೇ ಇದ್ದೇವೆ. ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ BJP ಸೋಲ್ಬೋದು. BJP ಅಂತ ನಾವು ಹೇಳ್ತಾ ಇಲ್ಲ, 50-50ಯಲ್ಲಿದ್ದೇವೆ. ಇನ್ನು ಕಾಂಗ್ರೆಸ್ 50-50, ಒಂದು 50-50 ಒಂದು ಕಾಂಗ್ರೆಸ್, ಅದು ನಾವು ಚಾಮರಾಜನಗರಕ್ಕೆ ಕೊಡ್ತೇವೆ. ಇಲ್ಲಿ ಕೂಡ ಕಾಂಗ್ರೆಸ್ಸಿನ 50-50ಯಲ್ಲಿ ಕಾಂಗ್ರೆಸ್ ವಿನ್ ಆಗೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಇನ್ನು 4 ಕ್ಷೇತ್ರ ಕಾಂಗ್ರೆಸ್ 50-50, ಒಂದು 100% ಕಾಂಗ್ರೆಸ್ ಅನ್ನುವಂಥ 50-50 ನಾವು ಕೊಡ್ತೇವೆ. ಇನ್ನು 4 ಕ್ಷೇತ್ರ ಕಾಂಗ್ರೆಸ್ 50-50, ಇಲ್ಲಿ ಕಾಂಗ್ರೆಸ್ ವಿನ್ ಆದರೂ ಆಗಬಹುದು, ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕಾಂಗ್ರೆಸ್ ವಿನ್ ಆಗದೆ ಇರ್ಬೋದು ಅನ್ನುವಂಥ 4 ಕ್ಷೇತ್ರ. ಕೊಪ್ಪಳ, ಉತ್ತರ ಕನ್ನಡ, ಬೆಂಗಳೂರು ರೂರಲ್ ಮತ್ತು ತುಮಕೂರು. ಈ 4 ಕ್ಷೇತ್ರಗಳಲ್ಲಿ ಕೂಡ 50-50 ಇದೆ. ಇಲ್ಲಿ ಕಾಂಗ್ರೆಸ್ ವಿನ್ ಆಗತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಎಷ್ಟು ಟಫ್ ಫೈಟ್ ಇದೆ ಅಂದರೆ, ಕಾಂಗ್ರೆಸ್ ಸ್ವಲ್ಪ ಹೆಚ್ಚುಗಡೆ 0.12%ಅಲ್ಲಿ ಕಾಂಗ್ರೆಸ್ ಸೋಲ್ಬಹುದು. ಹಾಗೆ ಒಂದು 50-50 ಚಾಮರಾಜನಗರ, ಇಲ್ಲಿ ನಾವು ಕಾಂಗ್ರೆಸ್ 100% ವಿನ್ ಆಗತ್ತೆ ಅಂತಲೇ ಹೇಳ್ತೇವೆ. ಆದರೂ 50-50 ಯಾಕೆ ಕೊಟ್ಟಿದ್ದೀವಿ ಅಂದರೆ, ಅಂಡರ್ ಕರೆಂಟ್ ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ಆಗಲಿಲ್ಲ. ಮೋದಿ ವೇವ್, ಹಿಂದುತ್ವದ ಅಲೆ ಏನಿದೆ, ರಾಮ ಮಂದಿರ ಪಾಸಿಟಿವ್ ಇಂಪ್ಯಾಕ್ಟ್ ಏನಿದೆ ಅಂತ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗಲಿಲ್ಲ. ಸೊ ನಾವು ಇದಕ್ಕೆ 50-50 ಕೊಡ್ತೇವೆ. ಬಾಕಿ JDSನವ್ರು ಕಂಟೆಸ್ಟ್ ಮಾಡಿದ 3 ಸೀಟಲ್ಲೂ ನಾವು JDSಗೂ ಕೊಡ್ತಾ ಇದ್ದೇವೆ. ಅದು ಕೋಲಾರ,
ಹಾಸನ್ ಮತ್ತು ಮಂಡ್ಯ, ಇದು 3. ಬಾಕಿ 16 ಸೀಟು ನಾವು ಬಿ ಜೆ ಪಿಯವರಿಗೆ ಕೊಡ್ತಾ ಇದ್ದೇವೆ. ಇದು ನಮ್ಮ ವಾಹಿನಿ TGS ದ ಗೋಲ್ಡನ್ ಶೋ. ಒಂದು ಪರ್ಮ್ಯೂಟೇಷನ್ ಕಾಂಬಿನೇಷನ್ ಹಾಕಿ ಫೋನು ಮಾಡಿ ಲೋಕಲ್ ವೋಟರ್ಸನ್ನು ಕಾಂಟ್ಯಾಕ್ಟ್ ಮಾಡಿ. ಇದು ಪೋಸ್ಟ್ ಪೋಲ್ ಅಲ್ಲ, ಇದು ನಾವೊಂದು ಸಮೀಕ್ಷೆ, ನಾವೊಂದು ಗೆಸ್ ಮಾಡ್ತಾ ಇರುವಂಥ ಸೀಟು. ಒನ್ಸ್ ಅಗೇನ್ ಫೈನಲಿ ಹೇಳ್ತೇನೆ, 16 ಬಿ ಜೆ ಪಿ ವಿನ್ ಆದರೂ ಆಗ್ಬೋದು. 25+, 28+ ಎಲ್ಲ ಹೋಯಿತು, ಅದೆಲ್ಲ ವಿನ್ ಆಗೋ ಚಾನ್ಸೇ ಇಲ್ಲ ಬಿ ಜೆ ಪಿ. ನಮ್ಮ ವಾಹಿನಿ ಪ್ರಕಾರ 16 ಬಿ ಜೆ ಪಿ ವಿನ್ ಆಗ್ಬೋದು, 3 JDS ವಿನ್ ಆಗ್ಬೋದು, 1 ಚಾಮರಾಜನಗರ ಕಾಂಗ್ರೆಸ್ ವಿನ್ ಆಗ್ಬೋದು, ಮತ್ತು 4 50-50ಯಲ್ಲಿ ಕಾಂಗ್ರೆಸ್ ವಿನ್ ಆಗ್ಬೋದು. ಆ ಕ್ಷೇತ್ರಗಳು ಕೊಪ್ಪಳ, ಉತ್ತರ ಕನ್ನಡ, ಬ್ಯಾಂಗ್ಳೂರು ರೂರಲ್ ಮತ್ತು ತುಮಕೂರು. ಮತ್ತು 4 ಕ್ಷೇತ್ರ 50-50ಯಲ್ಲಿ ಬಿ ಜೆ ಪಿ ವಿನ್ ಆಗಬಹುದು. ಚಿಕ್ಕೋಡಿ, ಬೀದರ್, ದಾವಣಗೆರೆ ಮತ್ತು ಚಿತ್ರದುರ್ಗ. ಇದು ನಮ್ಮ ಸಮೀಕ್ಷೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ವಾಹಿನಿ TGS ದ ಗೋಲ್ಡನ್ ಶೋ ನಡೆಸಿದಂಥ ಒಂದು ಸಮೀಕ್ಷೆ ಹಾಗೂ ನಮ್ಮ ಲೆಕ್ಕಾಚಾರ, ನಮ್ಮ ಕ್ಯಾಲ್ಕುಲೇಷನ್ನು, ನಮ್ಮ ಪರ್ಮಿಟೇಷನ್ನು, ನಮ್ಮ ಕಾಂಬಿನೇಷನ್ ಹಾಕಿ ತಮ್ಮ ಮುಂದೆ ನಮ್ಮ ಪ್ರಾಬೆಬಲ್ ವಿನ್ನಿಂಗ್ ಪಾಸಿಬಿಲಿಟೀಸ್ ನಾವು ಕೊಟ್ಟಿದ್ದೇವೆ. ದಯವಿಟ್ಟು ನಮ್ಮ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.